ಅಲ್ಪಸಂಖ್ಯಾತರ ಮದುವೆಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ ಮತ್ತು ಬೌದ್ಧ ಹಾಗೆ ಸಿಖ್ ಮತ್ತು ಪಾರ್ಸಿ ಸಮುದಾಯದವರು ಸಾಮೂಹಿಕವಾಗಿ ಸರಳವಾಗಿ ವಿವಾಹವಾಗುವಂತಹ ಕುಟುಂಬಗಳಿಗೆ 50,000 ಸಹಾಯಧನ ಸಿಗಲಿದೆಯಂತೆ. ಹೌದು, ಈ ಯೋಜನೆಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಜಿಲ್ಲಾವಾರು ಫಲಾನುಭವಿಗಳ ಆಯ್ಕೆಗೆ ಗುರಿಯನ್ನು ನಿಗದಿಪಡಿಸಿದೆ. ಈ ವರ್ಷದಿಂದಲೇ ಈ ಯೋಜನೆ ಜಾರಿಯಾಗಲಿದೆಯಂತೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ಮನಗಂಡಿರತಕ್ಕಂತಹ ಸರ್ಕಾರ ಈ ಸಮುದಾಯಗಳಲ್ಲಿ ಸರಳ ವಿವಾಹವನ್ನ ಉತ್ತೇಜಿಸುವಂತಹ ಸಲುವಾಗಿ ಈ ನಿರ್ಧಾರಕ್ಕೆ ಮುಂದಾಗಿದೆ. ಇನ್ನು ಸರಳ ಮದುವೆಯ ಖರ್ಚು ವೆಚ್ಚದಲ್ಲಿ ಒಂದಷ್ಟು ಭಾಗವನ್ನ ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಮದುವೆಯಾಗುವಂತಹ ಪ್ರತಿ ಜೋಡಿಗೆ 50,000 ರು ಸಹಾಯಧನ ನೀಡಲಿದೆಯಂತೆ. ಇನ್ನು ಸಾಮೂಹಿಕ ವಿವಾಹವನ್ನ ಏರ್ಪಡಿಸುವಂತಹ ಆಯೋಜಕರಿಗೂ ಕೂಡ 5,000 ರು ಪ್ರೋತ್ಸಾಹಧನ ದೊರೆಯಲಿದೆಯಂತೆ. ಇನ್ನು ಯೋಜನೆಯ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸುವಂತೆ ಸರ್ಕಾರ ತಿಳಿಸಿದೆ. ಅದರಲ್ಲಿ ಮೊದಲನೇದಾಗಿ ಸಮುದಾಯದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಕನಿಷ್ಠ 10 ಜೋಡಿಗಳು ಭಾಗವಹಿಸಬೇಕು. ಇನ್ನು ಜೀವನದಲ್ಲಿ ಒಮ್ಮೆ ಮಾತ್ರ ಈ ಸೌಲಭ್ಯವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಕುಟುಂಬದವರ ವಾರ್ಷಿಕ ಆದಾಯ 5 ಲಕ್ಷ ದಾಟಿರಬಾರದು. ಇನ್ನು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆಯಂತೆ. ಇನ್ನು ಜಿಲ್ಲಾ ನೋಂದಣಿ ಮತ್ತು ವಕ್ಫ್ ಬೋರ್ಡ್ ಕಚೇರಿಗಳಲ್ಲಿ ಸಾಮೂಹಿಕ ವಿವಾಹಗಳ ಆಯೋಜಕರೆಂದು ನೋಂದಣಿಯಾಗಿರತಕ್ಕಂತಹ ಖಾಸಗಿ ಟ್ರಸ್ಟ್ ಹಾಗೆ ದೇವಸ್ಥಾನದ ಟ್ರಸ್ಟ್ ಸಂಘ, ಇನ್ನು ಸೊಸೈಟಿ, ವಕ್ಫ್ ಸಂಸ್ಥೆ ಅಥವಾ ಖಾಸಗಿ ವ್ಯಕ್ತಿಗಳು ಆಯೋಜಿಸುವಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ಮದುವೆಯಾದರೆ ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರಂತೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಸರಳ ಸಾಮೂಹಿಕ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಲು ಜಿಲ್ಲಾವಾರು ಫಲಾನುಭವಿಗಳ ಆಯ್ಕೆಗೆ ಗುರಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಸರಳ ವಿವಾಹ ಈ ಯೋಜನೆಯಿಂದ ಅಲ್ಪಸಂಖ್ಯಾತ ಸಮುದಾಯದ ಏಳಿಗೆಗಾಗಿ ಅನುಕೂಲವಾಗಲಿದೆಯಂತೆ.